ಮಹಾತ್ಮ ಗಾಂಧೀಜಿ ಹೆಸರನ್ನ ನಾವಿಟ್ರೆ ಆ ಹೆಸರನ್ನ ತೆಗಿಲಿಕ್ಕೆ ಇವತ್ತು ಹೊರಟಿದ್ದಾರೆ. ನಾನು ಮೊನ್ನೆ ಎಲ್ಲ ಪ್ರಧಾನ ಹೇಳಿದೆ, ಈ ಗಾಂಧಿ ನೋಟನ್ನ ನಿಮ್ಗೆ ಬಿಜೆಪಿಗೆ ಏನಾದ್ರು ಶಕ್ತಿ ಇದ್ರೆ, ನಿಮ್ಗೆ ಏನಾದ್ರು ತಾಕತ್ತಿದ್ರೆ ಈ ಗಾಂಧಿ ನೋಟಲ್ಲಿರುವಂತಹ ಭಾವಚಿತ್ರವನ್ನು ತೆಗೆದು ನೋಡೋಣ. ಈ ದೇಶ ಮಹಾತ್ಮ ಗಾಂಧೀಜಿಯವರು, ರವೀಂದ್ರನಾಥ್ ಟ್ಯಾಗೋರ್ ಅವರು ಮಹಾತ್ಮ ಅಂತ ಹೇಳಿ ಕರೆದಂತವರು. ಇದನ್ನ ಈ ನೋಟನ್ನ ಚಿತ್ರವನ್ನ ಈ ದೇಶದಲ್ಲಿ ತೆಗೆಯಲಿಕ್ಕೆ ಸಾಧ್ಯ ಇಲ್ಲ. ಅವರ ಹೆಸರು ಅಜಾಮರ ಇದೆ. ಅವರ ಹೆಸರನ್ನ ಜವಾಹರ್ಲಾಲ್ ನೆಹರು, ಮೋತಿಲಾಲ್ ನೆಹರು ಅವರ ಕುಟುಂಬಕ್ಕೆ, ಇಂದಿರಾ ಗಾಂಧಿಯವರ ನಾಯಕತ್ವದಲ್ಲಿ ಆ ಗಾಂಧೀಜಿಯವರ ಹೆಸರನ್ನ ಮಹಾತ್ಮ ಗಾಂಧೀಜಿಯವರು ಕೊಟ್ಟು ಶಾಶ್ವತವಾಗಿ ದೇಶವನ್ನ ಬದುಕಲಿಕ್ಕೆ, ಈ ದೇಶ ಉಸಿರಾಡಲಿಕ್ಕೆ, ಈ ದೇಶದ ಐಕ್ಯತೆ, ಸಮಗ್ರತೆ, ಶಾಂತಿಯಿಂದ ಕಾಪಾಡಲಿಕ್ಕೆ ಆ ಹೆಸರನ್ನ ಕೊಟ್ಟು ಇವತ್ತು ಹೋಗಿದ್ದಾರೆ. ಬಿಜೆಪಿ ಸ್ನೇಹಿತರು ಇವತ್ತು ತೆಗೆದಾಗ್ತಾ ಇದ್ದಾರೆ. ಒಂದ್ ಕಡೆ ಅಮಿತ್ ಶಾ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ ರಾಮ 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 ಅಂತ ಹೇಳ್ಬೋದಾಯ್ತು ಅಂತ ಅವೇಳನಕಾರರಿಗೆ ಹೇಳಿದ್ರು. ನಾವು ಅದಕ್ಕೆ ಬೆಳಗಾವಿನಲ್ಲಿ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಸಮಾಜ ವಿಷಯವನ್ನು ಮಾಡಿ ಇಡೀ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನು ನಾವು ಕೊಟ್ಟುಕೊಂಡು ನಾವು ಬಂದಿದ್ದೇವೆ. ಆದ್ರಿಂದ ಬಂಧುಗಳೇ, ಇವತ್ತು ನ್ಯಾಷನಲ್ ರಾಡ್ ಕೇಸ್, ಯಾವ ನ್ಯಾಷನಲ್ ರಾಡ್? ಈ ದೇಶದ ಸ್ವಾತಂತ್ರ್ಯದ ಪತ್ರಿಕಾರಂಗ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗ, ಪತ್ರಿಕಾರಂಗ. ಈ ಪತ್ರಿಕಾರಂಗ ಇದ್ರೆ ಮಾತ್ರ ನಮ್ಮ ವಿಚಾರ, ನ್ಯಾಯಾಂಗದ ವಿಚಾರ, ಕಾರ್ಯಾಂಗದ ವಿಚಾರ, ಶಾಸಕಾಂಗದ ವಿಚಾರ ಎಲ್ಲವನ್ನು ಕೂಡ ಪ್ರಚಾರವನ್ನು ಮಾಡಿ ಜನರಿಗೆ ನಮ್ಮ ಭಾವನೆ ಏನು, ಸಮಾಜದ ಭಾವನೆ ಏನು ಅನ್ನೋದನ್ನು ತೋರಿಸ್ತಾರೆ. ಅದಕ್ಕೆ ಈ ದೇಶದ ಸ್ವಾತಂತ್ರ್ಯದ ಹಿನ್ನೆಲೆಯಲ್ಲಿ ಒಂದು ಪತ್ರಿಕೆಯನ್ನ ಅಂದಿನ ಕಾಂಗ್ರೆಸ್ ಪಕ್ಷ ಅವತ್ತು 1937ರಲ್ಲಿ ಅವತ್ತು ಅದನ್ನು ಉಂಟಾಕಿದ್ರು. ಅದು ಕಾಂಗ್ರೆಸ್ ಪಕ್ಷದ ಆಸ್ತಿ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಆಸ್ಕರ್ ಫರ್ನಾಂಡಿಸ್, ಮೋತಿಲಾಲ್ ವೋರಾ ಅವರ ಆಸ್ತಿ ಆಗಿರಲಿಲ್ಲ. ಇವತ್ತು ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದೇನೆ. ನನ್ನ ಹೆಸರಲ್ಲೂ ಕೂಡ ನಾನು ಟ್ರಸ್ಟಿ. ನಾನು ಈ ಮುರುಗದ್ದು ಎಐಸಿಸಿ ಸೆಕ್ರೆಟರಿ ಸಿದ್ದರಾಮಯ್ಯ ಟ್ರಸ್ಟಿ. ನನ್ನ ಹೆಸರಲ್ಲೂ ಒಂದು 60 ಆಸ್ತಿ ಇದೆ. ಹಾಗಂತ ನನ್ನ ಆಸ್ತಿ ಆಗೋದಿಲ್ಲ. ಅದು ನಾನು ಇರೋವರೆಗೂ ನಂದು. ನಾನಿಲ್ಲ ಅಂತ ಎಐಸಿಸಿ ಅವರು ಹೇಳಿದ್ರೆ ಯಾರು ನೇಮಕ ಮಾಡ್ತಾರೆ, ನಿಮ್ಮನ್ನು ಯಾರು ನೇಮಕ ಮಾಡಿದ್ರು ಕೂಡ ಅದು ನಿಮ್ಮ ಜವಾಬ್ದಾರಿಗೆ ಇಟ್ಟಿರ್ತದೆ. ಹಂಗೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು ಜನರಲ್ ಸೆಕ್ರೆಟರಿ ಆಗಿದ್ದಂತ ಆಸ್ಕರ್ ಫರ್ನಾಂಡಿಸ್ ಅವರು, ಮೋತಿಲಾಲ್ ವೋರಾ ಅವರ ಹೆಸರಿನಲ್ಲಿ ಶೇರ್ಸ್ ಇಟ್ಟಿದೆ. ಇದಕ್ಕೆ PMLA ಆಕ್ಟ್ ಅನ್ನ ತೆಗೆದುಕೊಂಡು ಬಂದು ಅವ್ರ ಮೇಲೆ ಸುಬ್ರಹ್ಮಣ್ಯ ಸ್ವಾಮಿ ಅವರ ಹತ್ರ ಒಂದು ಕಂಪ್ಲೇಂಟ್ ತೆಗೆದುಕೊಂಡು ಕೊಡಬಾರಕ್ಕೆ ಕೂಡ ಕೊಟ್ಟು ಅವ್ರನ್ನ ಜೈಲಿಗೆ ಹಾಕಬೇಕು ಅಂತೇಳಿ ಸಂಚು ಮಾಡಿ ಅವರು ಬೇಲ್ ತೆಗೆದುಕೊಂಡು ಹೋರಾಟ ಮಾಡಬೇಕಾದಂತ ಒಂದು ಪರಿಸ್ಥಿತಿ ಬಂತು. ಮೊನ್ನೆ ತಾನೇ ಕೇಸ್ ನಮ್ಮ ಡೆಲ್ಲಿ ಕೋರ್ಟ್, ರೋಸ್ ಕೋರ್ಟ್, ನಾನು ಆ ಕೋರ್ಟ್ ಕೊಟ್ಟಿದ್ದೆ. ನಾನು ಆ ಕೋರ್ಟ್ ತಿರುಗಿಸಿದ್ರು, ನನ್ನೂ ಜೈಲಿಗೆ ಹಾಕೋದ್ರು. ನನಗೆ ಆ ಕೋರ್ಟ್ಗೆ ಹಾಕಿದಂತ ಜೈಲು, ನಾನು ಜೈಲಿನಲ್ಲಿ ನನ್ನ ಹಾಕಿದ್ರು ಬಿಜೆಪಿ ಸ್ನೇಹಿತರು. ನಾನೇನು ತುಘಲಕ್ ಪೊಲೀಸ್ ಸ್ಟೇಷನ್ 11 ದಿನ ಇಟ್ಟಿದ್ರು. ನೀವೆಲ್ಲ ನನಗೋಸ್ಕರ ಪ್ರಾರ್ಥನೆ ಮಾಡಿದ್ರಿ, ನನಗೋಸ್ಕರ ಹೋರಾಟ ಮಾಡಿದ್ರಿ, ನನಗೋಸ್ಕರ ಬೇಡ್ಕೊಂಡ್ರು. ಇವತ್ತು ನನ್ನ ಕೇಸು ವಜಾ ಆಯಿತು ಅವತ್ತು. ಅದೇ ರೀತಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಕೇಸು ಕೂಡ
ಇವತ್ತು ಏನು ಇಡಿ ಅವರು ಚಾರ್ಜ್ ಶೀಟ್ ಹಾಕಿದ್ರು